ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥುನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕರ್ನಾಟಕದಲ್ಲಿ ಕ್ಯಾಬಿನೆಟ್ ರೀಶಫಲ್ಲು ಆಗುತ್ತಾ ಆಗೋದಿಲ್ವಾ ಚರ್ಚೆ ಮಾಡ್ತಾ ಇದ್ದೀವಿ. ಅಲ್ಲಿ ಗುಜರಾತ್ನಲ್ಲಿ ಏನು ಸುದ್ದಿನೇ ಇಲ್ಲ, ಥಟ್ ಅಂತ ಆಗ್ಬಿಡ್ತೀಯಲ್ಲ. ನಿರೀಕ್ಷಿತವಾಯ್ತು? ಅಜಿತ್, ಇದು ಅನ್ಯೂಸುವಲ್ ಅಂತೂ ಅಲ್ಲ. ಕಳೆದ ಬಾರಿ ಕೂಡ ವಿಜಯ್ ರೂಪಾನಿ ಅವರನ್ನ ಕೆಳಗಿಳಿಸಿ ಭೂಪೇಂದ್ರ ಪಟೇಲ್ರನ್ನ, ಅಂದ್ರೆ ಅನ್ಯೂಶುವಲ್ ಅಂದ್ರೆ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಅನ್ಯೂಶುವಲ್ ಅಲ್ವಾ, ಅಥವಾ ಎಲ್ಲ ಕಡೆ ಗುಜರಾತ್ನಲ್ಲಿ ಅನ್ಯೂಸುವಲ್ ಅಲ್ಲ? ಗುಜರಾತ್ನಲ್ಲಿ ಅನ್ಯೂಶುವಲ್ ಅಲ್ಲ. ಗುಜರಾತ್ನಲ್ಲಿ ಬಿಜೆಪಿ ಈ ರೀತಿಯ ಅನೇಕ ಪ್ರಯೋಗಗಳನ್ನ ಬಹಳ ವರ್ಷಗಳಿಂದ ಮಾಡ್ತಾ ಬಂದಿದೆ. ಅದು ನರೇಂದ್ರ ಮೋದಿ ಹೋದ್ಮೇಲೆ ಆನಂದಿಬೆನ್ ಪಟೇಲ್ರನ್ನ ತಂದಿದ್ದ ರೀತಿ ಇರ್ಬೋದು, ಆನಂದಿಬೆನ್ ಪಟೇಲ್ರನ್ನ ರಾಜ್ಯಪಾಲರನ್ನಾಗಿ ಮಾಡಿ ವಿಜಯ್ ರೂಪಾನಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಿರ್ಬೋದು. ಯಾಕಂದರೆ ಅತ್ಯಂತ ಜೈನ್ ಸಮುದಾಯದಿಂದ ವಿಜಯ್ ರೂಪಾನಿ ಬಂದರು. ಮೊನ್ನೆ ಅಹಮದಾಬಾದ್ ಪ್ಲೇನ್ ಕ್ರ್ಯಾಶ್ನಲ್ಲಿ ತೀರ್ಕೊಂಡ್ರು. ಆದರೆ ವಿಜಯ್ ರೂಪಾನಿ ಅವರನ್ನ ಕೆಳಗಿಳಿಸುವಾಗ ಕೂಡ ಒಂದು ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿತ್ತು. ಯಾರಿಗೂ ಗೊತ್ತಿರಲಿಲ್ಲ. ಭೂಪೇಂದ್ರ ಪಟೇಲ್ ಫಸ್ಟ್ ಟೈಮ್ MLA ಎದುರುಗಡೆ ಬಂದು ಕೂತಿದ್ರು. ಅವರನ್ನು ಕರೆದು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿ ಮುಖ್ಯಮಂತ್ರಿ ಮಾಡಲಾಯಿತು. ಕಳೆದ ಬಾರಿ ಕೂಡ ಎಲ್ಲ ಸಿಟ್ಟಿಂಗ್ ಮಂತ್ರಿಗಳನ್ನು ಡ್ರಾಪ್ ಮಾಡಿ ಹೊಸ ಮಂತ್ರಿಗಳಿಗೆ ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು, ಫಸ್ಟ್ ಟರ್ಮ್ ಸೆಕೆಂಡ್ ಟೈಮ್ MLAಗಳಿಗೆ. ಈ ಬಾರಿ ಕೂಡ ಚುನಾವಣೆ 2 ವರ್ಷ ಇದೆ. 2027ರಲ್ಲಿ ಚುನಾವಣೆ ಇದೆ. ಚುನಾವಣೆ 2 ವರ್ಷ ಮುಂಚೆ ಒಂದು ರೀತಿಯ ಪ್ರಯೋಗವನ್ನು ಮಾಡಿ, ದಿಸ್ ಇಸ್ ಬೇಸಿಕಲಿ ಟು ಡಕ್ ದ ಆಂಟಿ ಇನ್ಕಂಬನ್ಸಿ. ಅಧಿಕಾರದಲ್ಲಿ ತುಂಬ ದಿನ ಇದ್ದಾಗ ಒಂದು ಆಂಟಿ ಇನ್ಕಂಬನ್ಸಿ ಕ್ರೀಪಿನ್ ಆಗುತ್ತೆ. ಒಂದು ಆಡಳಿತ ವಿರೋಧಿ, ನಾನು ಅಲೆ ಅಂತ ಹೇಳೋಲ್ಲ, ಆಡಳಿತ ವಿರೋಧಿ ಅಭಿಪ್ರಾಯಗಳು ಆಗಾಗ ಕ್ರೀಪಿನ್ ಆಗ್ತಾ ಇರುತ್ತೆ. ಹೀಗಾಗಿ ಅಲ್ಲಿ ಇಡೀ ಮಂತ್ರಿಮಂಡಲವನ್ನು ಶಿಫ್ಟ್ ಮಾಡಿ ಹೊಸಬರನ್ನ ಮಂತ್ರಿಯನ್ನಾಗಿ ಮಾಡೋದರ ಮೂಲಕ ಆ ಒಂದು ಆಂಟಿ ಇನ್ಕಂಬನ್ಸಿ ಅಭಿಪ್ರಾಯ ಏನಿರುತ್ತೆ ಅದನ್ನು ಹೊಡೆದು ಹಾಕೋದು, ಹೊಸತನವನ್ನು ತರತಕ್ಕಂಥ ಪ್ರಯತ್ನವನ್ನು BJP ಗುಜರಾತ್ನಲ್ಲಿ ಮಾಡುತ್ತೆ. ಯಾಕಂದರೆ ಗುಜರಾತ್ನಲ್ಲಿ BJPಗೆ ಇದೆಲ್ಲ ಪ್ರಯೋಗಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಕರ್ನಾಟಕದಂಥ ರಾಜ್ಯದಲ್ಲಿ ಇದು ಮಾಡಲಿಕ್ಕೆ ಹೋದರೆ ಅದೊಂದು ದೊಡ್ಡ ಭಿನ್ನಾಭಿಪ್ರಾಯ ಸ್ಫೋಟ ಆಗುತ್ತೆ, ಭಿನ್ನಮತೀಯ ಚಟುವಟಿಕೆಗಳು ಸ್ಫೋಟ ಆಗ್ತವೆ. ಗುಜರಾತ್ನಂಥ ರಾಜ್ಯದಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಪಾರ್ಟಿ ಮತ್ತು ಗೌರ್ಮೆಂಟ್ ಮೇಲೆ ಫುಲ್ ಗ್ರಿಪ್ ಇದೆ. ಆ ಕಾರಣದಿಂದ ಇಂಥ ಪ್ರಯೋಗಗಳು ಆಗಾಗ ಗುಜರಾತ್ನಲ್ಲಿ ನಡೀತವೆ ಅಂತಕ್ಕಂಥದ್ದು ಸ್ಪಷ್ಟ. ಮತ್ತೆ ಇನ್ನೊಂದಿದೆ ಅಜಿತ್, 2027ರ ಗುಜರಾತ್ನ ಚುನಾವಣೆ ವಿಜಾವೇಸ್ 2029 ಲೋಕಸಭಾ ಇಲೆಕ್ಷನ್ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರ್ತಕ್ಕಂಥ ಚುನಾವಣೆ. ಈಗ ನಾವು ಬಿಹಾರ್ ನಂತರ ದಕ್ಷಿಣ ಭಾರತಕ್ಕೆ ಹೋಗ್ತೀವಿ. ದಕ್ಷಿಣ ಭಾರತದ ನಂತರ ಅದರ ಮುಂದಿನ ವರ್ಷ ಗುಜರಾತ್ ಮತ್ತು ಉತ್ತರ ಪ್ರದೇಶದ ಚುನಾವಣೆಗಳು ನಡೀತವೆ. ಬೋತ್ ಆರ್ ವೆರಿ ಕ್ರೂಷಿಯಲ್ ಆಸ್ ಫಾರ್ as ನ್ಯಾಷನಲ್ ಎಲೆಕ್ಷನ್ಸ್ ಆರ್ ಕನ್ಸರ್ನ್. ಯಾಕಂದರೆ ನ್ಯಾಚುರಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಒಂದು ಭದ್ರ ಕೋಟೆ ಅಂತ ಯಾವುದಿದ್ರೆ ಅದು ಗುಜರಾತ್. ಹೌದು. ಉತ್ತರ ಪ್ರದೇಶ ಕೂಡ ಇದೆ, 2017ರಿಂದ BJPಯ ಕೈಯಲ್ಲೇ ಇದೆ. ಆದರೆ ಗುಜರಾತ್ನಲ್ಲಿ ಚುನಾವಣೆಯ ಗೆಲುವು ಮತ್ತು ಸೋಲು ನ್ಯಾಷನಲ್ ಮೂಡನ್ನು ಕೂಡ ಡಿಸೈಡ್ ಮಾಡುತ್ತೆ. ಕರೆಕ್ಟ್. 2014ರ ಚುನಾವಣೆ ಗೆದ್ದ ನಂತರ 2017ರಲ್ಲಿ ಗುಜರಾತ್ನ ಚುನಾವಣೆ ನಡೀತು GST ನಂತರ. GST ನಂತರ ಗುಜರಾತ್ನ ಚುನಾವಣೆ ನಡೆದಾಗ ಫಲಿತಾಂಶದ ದಿನ ನಿಮ್ಗೆ ನೆನಪಿದ್ರೆ ಒಂದು ಕ್ಷಣ ಕಾಂಗ್ರೆಸ್ ಮೇಲೆ ಹೋಯಿತು, BJP ಕೆಳಗಡೆ ಬಂತು. ಹೌದು ಹೌದು. ಇಡೀ BJPಯ ರಾಷ್ಟ್ರೀಯ ನಾಯಕತ್ವದಲ್ಲಿ ಒಂದು ರೀತಿಯ ಖಲ್ಬಲಿ ಇತ್ತು. ಹೀಗಾಗಿ BJP ಈಗ ನರೇಂದ್ರ ಮೋದಿ ಅಮಿತ್ ಶಾ ಬೇರೆ ಬೇರೆ ರಾಜ್ಯಗಳನ್ನು ಗೆದ್ದರೂ ಕೂಡ ಅವರಿಗೆ ಗುಜರಾತನ್ನು ಗೆಲ್ಲುವುದು ಮತ್ತು ಉತ್ತರ ಪ್ರದೇಶನ ಗೆಲ್ಲುವುದು ನ್ಯಾಷನಲ್ ಮೂಡ್ನ ದೃಷ್ಟಿಯಿಂದ ಬಹಳ ಮುಖ್ಯ ಆಗಿರುತ್ತೆ. ಉತ್ತರ ಪ್ರದೇಶನ ಗೆಲುವು ಸೋಲು ನಿಮ್ಮ ಇಡೀ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ, ರಾಷ್ಟ್ರಪತಿ ಚುನಾವಣೆ, ನಿಮ್ಮ ನಂಬರ್ ಗೇಮು, ಎಲ್ಲದರ ಮೇಲೆ ಪರಿಣಾಮ ಬೀರುತ್ತೆ. ಗುಜರಾತ್ನ ಚುನಾವಣೆ ನಿಮ್ಮ ತವರು ರಾಜ್ಯವನ್ನು ಗೆಲ್ತಿರೋ ಇಲ್ವೋ ಅದರ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ಆಗಾಗ ಈ ರೀತಿಯಾಗಿರ್ತಕ್ಕಂಥ ನೋಡಿ, ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಏನು ನರೇಂದ್ರ ಮೋದಿ ಅಲ್ಲಿಂದ ಪ್ರಧಾನಮಂತ್ರಿಯಾಗಿ ತೆರಳಿದ ನಂತರ ಗುಜರಾತ್ನಲ್ಲೇನು ಸಿಕ್ಕಿಲ್ಲ. ಅದು ಆನಂದಿಬೆನ್ ಪಟೇಲ್ ಇರ್ಬೋದು. ಆನಂದಿಬೆನ್ ಪಟೇಲ್ ಅನುಭವ ಇತ್ತು, ಆದರೆ ಆನಂದಿಬೆನ್ ಪಟೇಲ್ರಿಗೆ ಅವರದೇ ಪಟೇಲ್ ಸಮುದಾಯದ ಇತರ ಮಂತ್ರಿಗಳ ಕಟುವಾದ ವಿರೋಧ ಇತ್ತು. ಅಮಿತ್ ಶಾ ಮತ್ತು ಆನಂದಿಬೆನ್ ಪಟೇಲ್ರಿಗೆ ಸಂಬಂಧಗಳು ಅಷ್ಟಕ್ಕಷ್ಟೇ ಇದ್ವು. ಅದಾದಮೇಲೆ ಅಲ್ಲಿ ಬಂದವರು ವಿಜಯ್ ರೂಪಾನಿ, ಫ್ರೆಂಡ್ ಆಫ್ ಅಮಿತ್ ಶಾ, ಜೈನ್ ಸಮುದಾಯದ ವ್ಯಕ್ತಿಯನ್ನು ತಂದು ಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು. ಅದೇ ಕಾರಣದಿಂದ 2017ರ ಚುನಾವಣೆಯಲ್ಲಿ ಸಮಸ್ಯೆ ಆಯಿತು ಅಂತಕ್ಕಂಥದ್ದು BJPಯ ಒಂದು ಅಂದಾಜಿತ್ತು. ಯಾಕಂದರೆ ಪಟೇಲ್ ಮೀಸಲಾತಿ ಚಳುವಳಿ ಬಂತು. ಹೌದು. ಅದು 2 ರೀತಿಯಲ್ಲಿ ವ್ಯಾಖ್ಯಾನಿಸಲಾಗತ್ತೆ. ನಾನ್ ಪಟೇಲ್ ಎಲ್ಲರೂ ಒಗ್ಗಟ್ಟಾಗಲಿಕ್ಕೂ ಕೂಡ ಅದು ಕಾರಣ ಆಯಿತು ಅಂತ ಕೆಲವರು ಹೇಳ್ತಾರೆ. ಸೌರಾಷ್ಟ್ರದಂತದಲ್ಲಿ ಇಡೀ BJP ವಾಶೌಟ್ ಆಗಲಿಕ್ಕೂ ಕೂಡ ಅದೇ ಕಾರಣ ಆಯಿತು ಅಂತಕ್ಕಂಥದ್ದನ್ನು ಹೇಳೋರು ಕೂಡ ಇದ್ದಾರೆ. 2 ರೀತಿಯಲ್ಲಿ ವ್ಯಾಖ್ಯಾನ ಮಾಡಲಾಗತ್ತೆ.
ಆದರೆ 2022 ಚುನಾವಣೆಗೆ ಮುಂಚೆ ಬಿ ಜೆ ಪಿ ನೋಡಿ 14ರಿಂದ 19ರವರೆಗೆ ಬಿ ಜೆ ಪಿ ಮೋದಿ ಅಮಿತ್ ಶಾ ಯೋಚನೆ ಮಾಡ್ತಿದ್ದ ರೀತಿ ಬೇರೆ. ಓಕೆ, ಎಲ್ಲ ಕಡೆ ನಾನ್ ಡಾಮಿನೆಂಟ್ ಕಮ್ಯುನಿಟಿಯ ಮುಖ್ಯಮಂತ್ರಿಗಳನ್ನು ತಂದು ಒಂದು ಪ್ರಯೋಗ ಮಾಡಲಾಯಿತು. ಫಾರ್ ಎಕ್ಸಾಂಪಲ್ ದೇವೇಂದ್ರ ಫಡ್ನವೀಸ್ ಇನ್ ಮಹಾರಾಷ್ಟ್ರ, ವಿಜಯ್ ರೂಪಾನಿ ಇನ್ ಗುಜರಾತ್. ಆ ಪ್ರಯೋಗಗಳನ್ನು ಬಿ ಜೆ ಪಿ ಮಾಡ್ತು. ಮನೋಹರ್ ಲಾಲ್ ಖಟ್ಟರ್ ಇನ್ ಹರಿಯಾಣ, ಹೇಮಂತ್ ಬಿಸ್ವಾ ಶರ್ಮಾ ಇನ್ ಅಸ್ಸಾಂ. ಈ ಪ್ರಯೋಗವನ್ನು ಬಿ ಜೆ ಪಿ ಮಾಡ್ತಲ್ಲಿ. ಆದರೆ ಪಟೇಲ್ ಮೀಸಲಾತಿ ಚಳುವಳಿ ಭುಗಿಲೆದ್ದ ನಂತರ ಬಿ ಜೆ ಪಿಗೆ ಅನಿಸಿದ್ದು 2022 ಚುನಾವಣೆಯನ್ನು ಎದುರಿಸಬೇಕಾದ್ರೆ ನಾವು ಪಟೇಲ್ರನ್ನು ತಂದು ಮುಖ್ಯಮಂತ್ರಿ ಮಾಡಬೇಕು. ಯಾಕಂದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇಬ್ಬರೂ ಕೂಡ ನಾನ್ ಪಟೇಲ್ ಇದ್ದಾರೆ. ಆ ಕಾರಣದಿಂದ ಭೂಪೇಂದ್ರ ಪಟೇಲ್ರನ್ನ ರಾತ್ರೋರಾತ್ರಿ ಒಂದು ರೀತಿ ಮುಖ್ಯಮಂತ್ರಿ ಮಾಡಲಾಯ್ತು. ಅಷ್ಟೇ ಅಲ್ಲ, ಸೌರಭ್ ಪಟೇಲ್, ಎಷ್ಟು ಪಟೇಲ್ಗಳ ಹೆಸರುಗಳಿದ್ವು ಅಲ್ಲ, ದೊಡ್ಡ ದೊಡ್ಡ ಕದ್ದಾವರ್ ನೇತಾಗಳಿದ್ರಲ್ಲ ಗುಜರಾತ್ನಲ್ಲಿ, ಅವರನ್ನೆಲ್ಲ ಒಂದೇ ದಿನಕ್ಕೆ ಸಂಪುಟದಿಂದ ಹೊರಗೆ ಹಾಕಿ ಹೊಸಬರನ್ನ ಮಂತ್ರಿಯನ್ನಾಗಿ ಮಾಡಲಾಯ್ತು. ಇವತ್ತು 27 ಚುನಾವಣೆಗೆ ಸರಿಯಾಗಿ 2 ವರ್ಷ ಮುಂಚೆ ಬಿಜೆಪಿ ಅದೇ ಪ್ರಯೋಗವನ್ನು ಗುಜರಾತ್ನಲ್ಲಿ ಮಾಡ್ಲಿಕ್ಕೆ ಹೊರಟಿದೆ. ಮೇಲ್ನೋಟಕ್ಕೆ ಅನ್ಸೋದು ಟು ಬಕ್ ದ ಆಂಟಿ ಇನ್ಕಂಬನ್ಸಿ. ಓಕೆ, ಈ ಪ್ರಯೋಗವನ್ನು ಗುಜರಾತ್ನ ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಕೊಡುವಾಗ ಕೂಡ ನರೇಂದ್ರ ಮೋದಿ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಅದೇ ಪ್ರಯತ್ನ ನಡೀತಲ್ವಾ. ಜಗದೀಶ್ ಶೆಟ್ಟರ್, ಈಶ್ವರಪ್ಪ, ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ, ನಮ್ಮ ಬೈಂದೂರಿನ ಶಾಸಕರು, ಉಡುಪಿಯ ಶಾಸಕರು, ಇವರೆಲ್ಲ ಟಿಕೆಟ್ ತೆಗಿಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು? ಆ ರೀತಿಯ ಪ್ರಯತ್ನವನ್ನ ಕರ್ನಾಟಕದಲ್ಲಿ ಮಾಡಿದಾಗ ಅದು ಭಿನ್ನಮತೀಯ ಚಟುವಟಿಕೆಗೆ ನಾಂದಿ ಹಾಡ್ತು. ಆದರೆ ಗುಜರಾತ್ನಲ್ಲಿ ಗ್ರಿಪ್ ಆನ್ ಪಾರ್ಟಿ ಅಂಡ್ ಪಾಲಿಟಿಕ್ಸ್ ಅಂಡ್ ಗೌರ್ಮೆಂಟ್ ಮೂರರ ಮೇಲೆ ಇಷ್ಟು ಮೋದಿ ಮತ್ತು ಅಮಿತ್ ಶಾ ಅವ್ರ ಗ್ರಿಪ್ ಇದೆ. ಅಲ್ಲಿ ಅವ್ರಿಗೆ ಪ್ರಯೋಗಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಎಸ್, ನೋಡೋಣ ಇದೆಲ್ಲಿಗೆ ಹೋಗುತ್ತೆ. ನಾಳೆ ಸಚಿವ ಸಂಪುಟ ಪುನರ್ರಚನೆ ಅಂತೆ. ಮತ್ತೊಮ್ಮೆ ಸಚಿವರುಗಳು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಈಗ ರಾಜೀನಾಮೆ ಕೊಟ್ಟವರ ಪೈಕಿ ಎಷ್ಟು ಜನರಿಗೆ ಮತ್ತೆ ಅವಕಾಶ ಸಿಗುತ್ತೋ, ಒಬ್ರಿಗಾರು ಸಿಗುತ್ತೋ ಸಿಗದಿಲ್ವೋ, ಮೋದಿ ಅಮಿತ್ ಶಾ ಸಮ್ಮುಖದಲ್ಲಿ ಪ್ರಮಾಣ ವಚನ ನಡೆಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.